ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ನಾನು ನಿಮ್ಗೆ ಹೇಳಿದ್ದೀನಲ್ವಾ, ನಾನು ಸಿ ಟಿ ಇ ಟಿ ಎಕ್ಸಾಮ್ನ ಬರಿತಾ ಇದ್ದೀನಿ ಅಂತ, ಅದಕ್ಕೆ ಪ್ರಿಪ್ರೇಷನ್ ಕೂಡ ಆಗ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದ್ರ ಬಗ್ಗೆ ನನ್ನ ಜೊತೆ ಕೆಲವು ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಫಸ್ಟು ನಾನು ಸಿ ಟಿ ಇ ಟಿ ಪರೀಕ್ಷೆ ಬರೋಕ್ಕೆ ನಾನು ಯೂಸ್ ಮಾಡ್ತಿರೋಂಥ ಬುಕ್ಕು, ನಾನು ಓದ್ತಾ ಇರೋಂಥ ಬುಕ್ಕು ಯಾವುದು, ನನಗೆ ಪ್ರಿಪ್ರೇಷನ್ಗೆ ನಾನು ತೊಗೊಂಡಿರೋಂಥ ಬುಕ್ ಯಾವುದು ಸಿ ಟಿ ಇ ಟಿದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ನಾನು ತೊಗೊಂಡಿರೋ ಬುಕ್ಕು ನೋಡಿ ಇದು. ಸೊ ಸಿ ಟಿ ಇ ಟಿ ಬುಕ್ಕು ನನಗೆ ತೊಗೊಂಡಿದ್ದೀನಿ. ನಾನು ಮ್ಯಾಥ್ಸು ಮತ್ತು ಸೈನ್ಸು ಸಬ್ಜೆಕ್ಟ್ ತೊಗೊಂಡಿರೋದು. ಸೊ ಅದಕ್ಕೆ ಮ್ಯಾಥ್ಸು ಸೈನ್ಸು ಅಂತ ಇರೋ ಬುಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಲೇಟೆಸ್ಟ್ ಪ್ಯಾಟರ್ನ್ ಇದೆ, ಆಮೇಲೆ ಪ್ರೀವಿಯಸ್ ಇಯರ್ದು ಸಾಲ್ವ್ಡ್ ಪೇಪರ್ ಕೂಡ ಇದೆ, ಆಮೇಲೆ ಸಬ್ಜೆಕ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಅಂತಂದರೆ ನಾವು ನಮ್ದು ಏನು ಸಿಲೆಬಸ್ ಇದೆಯೋ ಸಬ್ಜೆಕ್ಟ್ದು ಅದ್ರದ್ದು ಬಗ್ಗೆ ಕ್ಲೀನಾಗಿ ನೋಟ್ಸ್ ಅಂದರೆ ಇದು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡೋವಂಥದ್ದು ಕೊಟ್ಟಿದ್ದಾರೆ. ಸೊ ಮ್ಯಾಥ್ಸು ಸೈನ್ಸು ಕನ್ನಡ ಇಂಗ್ಲೀಷು ನಮಗೇನೇನು ಗೊತ್ತಿರಬೇಕು ಸಿ ಟಿ ಇ ಟಿ ಎಕ್ಸಾಮು ಬರೆಯೋಕ್ಕೆ ಏನೇನು ಯಾವ ಥರ ಎಲ್ಲ ಕ್ವಶನ್ಸ್ ಕೊಡ್ತಾರೆ, ಪ್ರತಿಯೊಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ನಾನು ನೋಡಿದ್ದೀನಿ, ಇದು ಓದ್ತಾನೂ ಇದ್ದೀನಿ ಕೂಡ, ತುಂಬ ಚೆನ್ನಾಗಿದೆ. ಸೊ ಇಷ್ಟು ಮಾತ್ರ ಸಾಕು ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ಕನ್ನಡ ಇಲ್ಲ, ಕನ್ನಡ ಸಬ್ಜೆಕ್ಟ್ ಇಲ್ಲ. ಸೊ ಇದು ಸೆಂಟ್ರಲ್ದಾಗಿರೋದ್ರಿಂದ ಇದರಲ್ಲಿ ಹಿಂದಿ ಇದೆ, ಹಿಂದಿದು ಪೇಪರ್ ಇದೆ, ಹಿಂದಿ ಸಬ್ಜೆಕ್ಟ್ ಇದೆ. ಸೊ ನನ್ನದು ಲ್ಯಾಂಗ್ವೇಜ್ ನಾನು ತೊಗೊಂಡಿದ್ದು ಕನ್ನಡ ಇಂಗ್ಲೀಷ್ ಅಲ್ವಾ. ಸೊ ಇದರಲ್ಲಿ ಹಿಂದಿ ಇರೋದ್ರಿಂದ ನಾನು ಹಿಂದಿ ಓದ್ತಾ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಕನ್ನಡಕ್ಕೆ ಮಾತ್ರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಬರುತ್ತಲ್ವ, ಸೊ ಅದನ್ನೇ ನಾನು ರೆಫರ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲಾಸಸ್ ಯೂಟ್ಯೂಬಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಮತ್ತು ಕನ್ನಡ ಪೆಡಾಗಜಿ ಅದ್ರ ಬಗ್ಗೆ ಎಲ್ಲ ನಾನು ಯೂಟ್ಯೂಬಲ್ಲೇ ನಾನು ನೋಡ್ತಾ ಇದ್ದೀನಿ. ಸೊ ಇನ್ನು ಮಿಕ್ಕಿದೆಲ್ಲ ನಾನು ಇದರಲ್ಲಿ ಓದ್ಕೊತಾ ಇದ್ದೀನಿ. ಹಾಗೆ ನಾನು ಈ ಬುಕ್ಕಲ್ಲೇ ನಾನು ರೆಫರ್ ಮಾಡ್ತಿರೋದು. ಸಾಕು ಅನ್ಸುತ್ತೆ ಇದೊಂದು ಬುಕ್ಕು. ಸೊ ಟಿ ಇ ಟಿ ಏನಾದರೂ ಬರೆದಿರೋರಿಗೆ ಸಿ ಟಿ ಇ ಟಿ ಯೂಸ್ ಆಗುತ್ತೆ, ಯಾಕಂದರೆ ಆಲ್ರೆಡಿ 50% ನೀವು ಓದಿರ್ತೀರ. ಸೊ ಸಿ ಟಿ ಇ ಟಿ ಬರಿಬೋದು. ಸೊ ಕೆಲವ್ರಿಗೆ ಸಿ ಟಿ ಇ ಟಿ ಅಂದರೆ ಭಯ ಇರುತ್ತೆ. ನನಗೂ ನಿಜ ಹೇಳ್ಬೇಕಂದ್ರೆ ಹಿಂಗಪ್ಪ ಇಲ್ಲೊಂದು ಸ್ವಲ್ಪ ಇದಾಗ್ತಾಯಿದೆ. ಸೊ ಸಿ ಟಿ ಇ ಟಿ ನಾನೇನೋ ನಂಗೆ ಸಡನ್ನಾಗಿ ಸಿ ಟಿ ಇ ಟಿ ಎಕ್ಸಾಮ್ ಬರೆಯೋಣ ಅಂತ ಅನಿಸ್ಬಿಡ್ತು ನನಗೆ. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅದು ಯಾಕೆ ಹಿಂಗೆ ಅನಿಸ್ತು ನನಗೆ ಅರ್ಥ ಆಗಲಿಲ್ಲ. ಬಟ್ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿವರೆಗೂ ಸಿ ಟಿ ಎಕ್ಸಾಮ್ದು ಕಾಲ್ ಬಂದಿದೆ, ನಾನು ಟ್ರೈ ಮಾಡ್ಬೋದು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹೆಂಗಾಯ್ತು ಅಂತಂದರೆ ಸೋಮವಾರ ಅವತ್ತೇ ಅನಿಸಿದ್ದು. ನೆಕ್ಸ್ಟ್ ಡೇನೇ ನಾನು ಸಿ ಟಿಗೆ ಎಕ್ಸಾಮ್ ಬರೀಬೇಕು, ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಕಟ್ಟು ಬರಿ ಅಂತ ಹೇಳಿದ್ರು. ಸೊ ನಾನು ಆವಾಗ ಅಪ್ಲಿಕೇಶನ್ ಮಾಡಿದೆ, ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಸೊ ಸಡನ್ನಾಗಿ ನನಗೆ ಮೋಸ್ಟ್ಲಿ ಅದು ದೇವ್ರು ತೋರಿಸಿರೋ ದಾರಿ ಅಂತ ಅಂದ್ಕೊತೀನಿ ನಾನು. ಸೊ ಸಿ ಟಿ ಬರೀಬೇಕು ಅಂತ ಅನಿಸ್ತು. ಸೊ ಕಟ್ಟಿದ್ದೀನಿ ನಾನು. ಆಮೇಲೆ ಭಯ ಆಗೋಯ್ತು, ಹೆಂಗೆ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು, ಯಾರು ಹೇಳೋರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನಪ್ಪ ಮಾಡೋದು ಅಂತ. ಆಮೇಲೆ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಸೊ ಕೆಲವೊಂದು ವೀಡಿಯೋಸು ನೋಡಿದೆ, ಸಿ ಟಿ ಟಿ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡೆ ನಾನು. ಸೊ ಇದು ಟಿ ಇ ಟಿ ಅಂದರೆ ಕರ್ನಾಟಕ ಸ್ಟೇಟ್ದು ಟಿ ಇ ಟಿ, ಸಿ ಟಿ ಬಂದು ಸೆಂಟ್ರಲ್ದು. ಸೊ ಟಿ ಇ ಟಿ ಅಂತಂದರೆ ಏನು ಅಂತಂದರೆ ಅದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಇದು ಫಸ್ಟು ನಾವು ತಿಳ್ಕೊಬೇಕು ಟಿ ಇ ಟಿ ಅಂದ್ರೇನು, ಸಿ ಟಿ ಇ ಟಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ಟಿ ಇ ಟಿ ಬರೆದಿರೋರು ಸಿ ಟಿ ಇ ಟಿನೂ ಬರಿಬೋದು. ಸೊ ಟಿ ಇ ಟಿ ಪಾಸ್ ಆಗಿರೋಂದ್ರು ಸಿ ಟಿ ಇ ಟಿ ಪಾಸ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ಗೆ ನಾವು ಇದು ಮಾಡ್ಬೋದು, ಅಂದರೆ ಜಿ ಪಿ ಎಸ್ ಟಿ ಆರ್ ಎಸ್ ಟಿ ಆರು ಮತ್ತು ಎಚ್ ಟಿ ಆರು. ಸೊ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗ್ಬೋದು. ಸೊ ಫಸ್ಟು ನನಗೇನಿದೆ ಅಂದರೆ ಸಿ ಟಿ ಇ ಟಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನೊಂದು ವಿಷಯ ಏನಂತಂದರೆ, ಸಿ ಟಿ ಇ ಟಿ ಬಗ್ಗೆ ಒಂದು ಸ್ವಲ್ಪ ಭಯ ಇರುತ್ತೆ. ಯಾಕಂತಂದರೆ ಕನ್ನಡ ಕೊಡೋಲ್ಲ, ಕನ್ನಡದಲ್ಲಿ ಕ್ವಶನ್ ಇರೋಲ್ಲ ಅದರಲ್ಲಿ. ಇಂಗ್ಲೀಷು ಮತ್ತು ಹಿಂದಿಯಲ್ಲೇ ಕ್ವಶನ್ಸ್ ಪೇಪರ್ಸು ಬರೋದು. ಟಿ ಇ ಟಿಯಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಎರಡು ಇದರಲ್ಲೂ ಕೂಡ ಕ್ವಶನ್ಸ್ ಪೇಪರ್ ಇರುತ್ತೆ. ಸ್ವಲ್ಪ ಈಸಿ ಆಗಿರುತ್ತೆ, ಅಂದರೆ ಓದೋಕ್ಕೆ ಈಸಿ ಅನಿಸುತ್ತೆ. ಬಟ್ ಇದರಲ್ಲಿ ಹಿಂದಿ ಇರೋದ್ರಿಂದ ಬರೀ ಇಂಗ್ಲೀಷಲ್ಲೇ ತಿಳ್ಕೊಬೇಕು. ಸೊ ಅದು ಕಷ್ಟ ಅಂತ ಕೆಲವರು ಅಂದ್ಕೊತಾರೆ. ಏನೂ ಇಲ್ಲ, ಆಲ್ಮೋಸ್ಟ್ ನಾವು ಇಂಗ್ಲೀಷು ಕೂಡ ನಾನು ಬಿ ಎಡ್ ಇಂಗ್ಲೀಷಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಅಷ್ಟೇ. ನಮಗೆ ಹೆಂಗಿದ್ರು ಲ್ಯಾಂಗ್ವೇಜ್ ಇದ್ದೇ ಇದೆ ಇಂಗ್ಲೀಷ್ ಓದೋದು. ಸೊ ನಾವು ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಇದ್ರೇನು ಕನ್ನಡದಲ್ಲಿ ಇದ್ರೇನು, ಸೊ ನಾವೇನು ಓದ್ತೀವಿ ಅದ್ರ ಮೇಲೆ ಡಿಪೆಂಡೆನ್ಸು. ಸೊ ಸಿ ಟಿ ಇ ಟಿ ಅನ್ನೋದ್ರ ಬಗ್ಗೆ ಭಯನೇ ಬೇಡ. ಯಾಕಂತಂದರೆ ಸಿಲೆಬಸ್ ಕೊಟ್ಟಿರ್ತಾನೆ, ಯಾವುದು ಓದ್ಕೊಬೇಕು ಏನು ಎಲ್ಲ ನಮ್ಗೆ ಗೊತ್ತಿರುತ್ತೆ. ಸೊ ನಾವು ಭಯ ಪಟ್ಕೊಂಡಿತ್ತು ಅಂತಂದರೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕಾಗಲ್ಲ. ಸೊ ನಾನು ಅಂದ್ಕೊಂಡಿದ್ದೆ, ಫಸ್ಟು ಭಯಪಟ್ಟೆ,
ಆಮೇಲೆ ನಾನು ವೀಡಿಯೋಸ್ ನೋಡಿದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಸ್ವಲ್ಪ ಧೈರ್ಯ ತಗೊಂಡೆ. ಆಮೇಲೆ ನಾನೇ ಕೆಲವೊಂದು ಪ್ರೀವಿಯಸ್ ಕ್ವಶನ್ ನಾನು ಏನು ಓದಿರೋಣ ಕೆಲವೊಂದು ಕ್ವಶನ್ಗೆ ನಾನು 10ಕ್ಕೆ ಒಂದು 6-7 ಆನ್ಸರ್ನ ಕರೆಕ್ಟಾಗಿ ಮಾಡೋಕ್ಕೆ ನಾನು ಓದೆ. ಸೊ ಅವಾಗ ನನಗೆ ಅನಿಸ್ತು, ಓಕೆ ನಾನು ಇನ್ನೂ ಏನು ಓದಿಲ್ಲ, ಪ್ರಿಪೇರ್ ಆಗಿಲ್ಲ. ಆಗಲೇ ನಾನು CTET ಕ್ವಶನ್ಸ್ಗೆ ನಾನು ಕೆಲವೊಂದು ಆನ್ಸರ್ ಮಾಡ್ತಾಯಿದ್ದೀನಿ. ಸೈಕಾಲಜಿ ಮತ್ತು ಕನ್ನಡ, ಇಂಗ್ಲೀಷ್ ಆ ಥರದ್ದು ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನನಗಿರೋ ನಾಲೆಡ್ಜಿಗೆ ನಾನು ಓದಿರೋಣ ನಾನು ಇಷ್ಟು ಮಾತ್ರ ಟ್ರೈ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಬರ್ತಾಯಿದೆ ಅಂತಂದರೆ ನಾನು ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ಓದಿ ಹಾರ್ಡ್ ವರ್ಕ್ ಮಾಡ್ತು ಅಂತಂದರೆ CTET ನಾನು ಕ್ಲಿಯರ್ ಮಾಡ್ಕೊಬೋದು ಅಂತ ನನಗನ್ನಿಸ್ತು. ನೋಡಿ ಇನ್ನೊಂದು ಹೇಳ್ತೀನಿ, CTETಯಲ್ಲಿ ಎಷ್ಟು 5 ಲ್ಯಾಂಗ್ವೇಜ್ ಇರುತ್ತೆ. ಕನ್ನಡ, ಇಂಗ್ಲೀಷು, ಸೈಕಾಲಜಿ ಮತ್ತು ಮ್ಯಾಥ್ಸು, ಸೈನ್ಸು, ಇಲ್ಲಾಂದರೆ ಸೋಷಿಯಲ್ ಇರೋರಿಗೆ ಸೋಷಿಯಲ್ ಇರುತ್ತೆ. ಸೊ ಈ 5 ಸಬ್ಜೆಕ್ಟಲ್ಲೂ ಕೂಡ ಒಂದು 10 ಮಾರ್ಕ್ಸ್ಗಾದರೂ ನಮಗಿರೋ ನಾಲೆಡ್ಜಿಗೆ ನಾವು 10 ಮಾರ್ಕ್ಸ್ ಆದರೂ ತೊಗೊಳಕ್ಕೆ ನಮಗೆ ರೆಡಿ ಇರುತ್ತೆ. ಸೊ ಕನ್ನಡದಲ್ಲಿ ಏನು ಎಲ್ಲ ನಾವು ಓದಿರೋದೇ 6th-ಇಂದ 10th ನಾವೇನು ಓದಿದ್ದೀವೋ ಅದನ್ನೇ ಕೊಡೋದು, ಅದೇ ಸಿಲೆಬಸ್ದೇ ಕೊಡೋದು. ಸೊ ಹೊಸ್ದಾಗಿ ಏನು ಕೊಡೋಲ್ಲ. ಸೊ ನಾವು ಆಲ್ರೆಡಿ ಓದಿ ಪಾಸಾಗಿ ಬಂದಿರ್ತೀವಿ. ಸೊ ಅದನ್ನೇ ಕೊಟ್ಟಿರ್ತಾನೆ. ನಾವು ಇನ್ನೊಂದು ಸರಿ ಅದನ್ನು ಕ್ಲಿಯರಾಗಿ ಪ್ರತಿಯೊಂದು ತಿಳ್ಕೊಂಡಿತ್ತು ಅಂತಂದರೆ ನಾವು ಮಾಡ್ಬೋದು. ಇವಾಗ ನಾವು ಈಸಿಯಾಗಿ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 10 ಮಾರ್ಕ್ಸ್ ತೊಗೊಬೋದು. ನಮಗಿರೋ ನಾಲೆಡ್ಜಿಗೆ ನಾವು ಓದಿರೋದು ತೊಗೊಬೋದು. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಓದಿತು ಅಂತಂದರೆ ನಾವು ಇನ್ನೂ ಎಲ್ಲ ಸಬ್ಜೆಕ್ಟಲ್ಲೂ 10 ಮಾರ್ಕ್ಸ್ ತೆಗಿಬೋದು. ಅಂದರೆ ಟೋಟಲ್ 20 ಮಾರ್ಕ್ಸ್ ತೆಗಿಬೋದು 30 ಮಾರ್ಕ್ಸ್ಗೆ. ಸೊ ನಾವು ಇನ್ನೂ ಚೆನ್ನಾಗಿ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಹಾಕಿ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಓದ್ವಿ ಅಂದ್ಕೊಳ್ಳಿ, 30 ಮಾರ್ಕ್ಸ್ಗೆ ನಾವು 20 ಅಬೋವ್ ನಾವು ಮಾರ್ಕ್ಸ್ ತೆಗಿತೀವಿ. ಸೊ 10 ಮಾರ್ಕ್ಸ್ ಅಂತೂ ಪ್ರತಿ ಸಬ್ಜೆಕ್ಟಲ್ಲೂ 10 ಮಾರ್ಕ್ಸ್ ತೊಗೊಳ್ಳೋಷ್ಟು ಈಸಿಯಾಗಿ ಕೊಟ್ಟಿರ್ತಾನೆ ಅಂತ ನಾನು ಅಂದ್ಕೊಂಡು ನಾನು ಧೈರ್ಯ ತಗೊಂಡಿರೋದು. ಖಂಡಿತ ಅದು ನಿಜ. ಯಾಕಂತಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಸ್ವಲ್ಪ ಈಸಿಯಾಗಿರೋ 10 ಮಾರ್ಕ್ಸ್ ಕೊಟ್ಟಿರ್ತಾನೆ. ನಾವು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನಾವು 30ಗೆ ನಾವು 20 ಮೇಲೆ ಮಾರ್ಕ್ಸ್ ತೊಗೊಬೋದು. ಸೊ ಟೋಟಲಿ 150 ಮಾರ್ಕ್ಸ್ಗೆ ನಾವು 120 ಮಾರ್ಕ್ಸ್ವರೆಗೂ ತೊಗೊಬೋದು. ನಾವೇನು ಮಾಡಬೇಕಂದ್ರೆ ಕಷ್ಟ ಅಂತ ಅಂದ್ಕೊಳ್ಳೋಕ್ಕಿಂತ ಇಷ್ಟಪಟ್ಟು ಆಗುತ್ತೆ ನನ್ನ ಕೈಯಲ್ಲಿ, ನಾನು ಓದ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಓದ್ಕೊಂಡು ಹೋಗಬೇಕು ಅಷ್ಟೇ. ಸೊ 6th, 7th, 8th ನಾನು ಪೇಪರ್ 2 ತೊಗೊಂಡಿರೋದು. ಸೊ 6th, 8th ಇರುತ್ತೆ. ಅದ್ರ ಸಿಲೆಬಸ್ ಎಲ್ಲ ನಾವು ತಗೊಂಡು ಅದನ್ನೆಲ್ಲ ನೋಟ್ಸ್ ಮಾಡಿಕೊಂಡು ಓದ್ಕೊಳ್ತಾ ಹೋಗಿ ಆಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡಿದ್ರೆ ನಾವು ಖಂಡಿತ ಪಾಸ್ ಮಾಡ್ಕೊಬೋದು. ಸೊ ಯಾವುದೇ ಎಕ್ಸಾಮ್ ಆಗಿರಲಿ, ಫಸ್ಟು ನಾವು ಆ ಎಕ್ಸಾಮ್ ಯಾವುದ್ರ ಬಗ್ಗೆ, ಯಾವ ಸಿಲೆಬಸ್ಸು, ಏನು ಓದಬೇಕು, ಹೇಗೆ ಓದಬೇಕು ಅಂತ ನಾವು ಸ್ವಲ್ಪ ತಿಳ್ಕೊಂತು ಅಂತಂದರೆ ನಾವು ಯಾವ ಎಕ್ಸಾಮ್ ಆದರೂ ನಾವು ಬರಿಬೋದು. ಸೊ CTET ಕೂಡ ನಾನು ಕಷ್ಟ ಅಂತ ಅನ್ಕೊತಾ ಇಲ್ಲ. ಯಾಕಂದರೆ ಕಷ್ಟ ಅಂತ ಅಂದ್ಕೊಳ್ಳಿ, ನನಗೆ ಇವಾಗ ಕುತ್ಕೊಂಡು ಓದೋ ಇಂಟ್ರೆಸ್ಟ್ ಬರೋಲ್ಲ. ನಂಗೆ ಓದೋ ಇಂಟ್ರೆಸ್ಟ್ ಬರಲಿಲ್ಲ ಅಂತಂದರೆ ನಾನು ಓದೋದಿಲ್ಲ. ನಾನು ಓದಲಿಲ್ಲ ಅಂತಂದರೆ ನಾನು ಎಕ್ಸಾಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ನಾನು ಪಾಸಿಟಿವಾಗಿ ಥಿಂಕ್ ಮಾಡಿಕೊಂಡು CTET ಎಕ್ಸಾಮನ್ನ ಮಾಡ್ಬೋದು, ನಾನು ಮಾಡ್ತೀನಿ, ಓದಿದ್ರೆ ನಾನು ಮಾರ್ಕ್ಸ್ ತೊಗೊತೀನಿ, ನನಗೆ ಇರೋ ನಾಲೆಜ್ಗೆ ನಾನು ಇಷ್ಟು ಮಾತ್ರ ಮಾರ್ಕ್ಸ್ ತೊಗೊತಾ ಇದ್ದೀನಿ, ಕರೆಕ್ಟ್ ಆನ್ಸರ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಇನ್ನೂ ಚೆನ್ನಾಗಿ ಹೋದರೆ ಇನ್ನೂ ಮಾರ್ಕ್ಸ್ ತೊಗೊಬೋದು ಅಂತ ಅಂದ್ಬಿಟ್ಟು ನನಗೆ ನಾನೇ ಮೋಟಿವೇಶನ್ ತೊಗೊಂಡು ನಾನು ಓದ್ತಾ ಇರೋದು. ಸೊ ಪ್ರತಿಯೊಬ್ಬರಿಗೆ ಏನೇ ಓದ್ತಾ ಇರಲಿ, ನಮಗೆ ನಾವು ಪಾಸಿಟಿವಾಗಿ ಥಿಂಕ್ ಮಾಡಬೇಕು. ಆಗ ನಮಗೆ ನಾವೇ ಮೋಟಿವೇಶನ್ ತೊಗೊಬೇಕು. ಬೇರೆ ಯಾವನು ಬಂದು ನಮಗೆ ಮೋಟಿವೇಶನ್ ಮಾಡಲ್ಲ. ಯಾರು ಬಂದು ಹಿಂಗೆ ಓದು, ಹಂಗೆ ಮಾಡು ಅಂತಲೂ ಯಾರು ಹೇಳಲ್ಲ. ಇನ್ನು ಯೂಟ್ಯೂಬಲ್ಲಿ ಕೆಲವು ಟೀಚಿಂಗ್ ಮಾಡ್ತಾರಲ್ಲ, ಹೇಳ್ಕೊಡ್ತಾರಲ್ವ. ಸೊ ಯಾವ CTET ಹೆಂಗೆ ಬರೀಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರಲ್ಲ. ಸೊ ಅವ್ರು ಕೊಡೋಷ್ಟು ಮೋಟಿವೇಶನ್ ನಮ್ಗೆ ಇನ್ಯಾರು ಕೊಡಲ್ಲ. ಮತ್ತು ಅವರೆಷ್ಟು ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ ಫಸ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು. ಸೊ ನಮ್ಗೆ ಯಾವ್ದು ಕಷ್ಟ ಇದೆಯೋ, ನಮ್ಗೆ ಯಾವ್ದು ಗೊತ್ತಿಲ್ವೋ ಆ ವಿಚಾರನ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಬೇಕು. ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟೊಂದು ಇದಿರುತ್ತೆ. ಯೂಟ್ಯೂಬ್ ಚಾನಲ್ಸೇ ಇದೆ CTET ಬಗ್ಗೆ ಎಲ್ಲ ವೀಡಿಯೋಸ್ ಹಾಕೋರು ತುಂಬ ಇದ್ದಾರೆ. ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಸೊ ನಾವು ಅದನ್ನು ಚೆನ್ನಾಗಿ ರೆಫರ್ ಮಾಡಬೇಕು. ಸೊ ಮಾಡಿ ಹಾಗೆ ನಮ್ಗೆ ಯಾವ್ದು ಕಷ್ಟ ಅನಿಸುತ್ತೋ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಬಿಟ್ಟು ಓದಬೇಕು. ಸೊ ಈ ರೀತಿ ನಾನು CTET ನಾನು ಪ್ರಿಪ್ರೇಷನ್ ಆಗ್ತಾಯಿದ್ದೀನಿ. ಇನ್ನೊಂದು ಏನು ಅಂತಂದರೆ, ನನಗೇನೋ ತುಂಬ ಇಂಟ್ರೆಸ್ಟ್ ಇದೆ. ನಾನು ಕಾನ್ಸಂಟ್ರೇಷನ್ ಕೊಟ್ಟೇ ಓದ್ತಾ ಇದ್ದೀನಿ. ಬಟ್ ನಾನು ಇವಾಗಿರೋ ಇದರಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಮಗು ಚಿಕ್ಕ 2 ತಿಂಗಳ ಮಗು ಇರೋದ್ರಿಂದ ಆ ಮಗು ಕಡೆ ಗಮನ ಕೊಡಲೇಬೇಕು ನಾನು. ಸೊ ಇದು ನನಗೆ ಇಂಪಾರ್ಟೆಂಟಾಗಿ ಗೊತ್ತು. ಆದರೂ ಕೂಡ ಇದಕ್ಕಿಂತ ಇಂಪಾರ್ಟೆಂಟು ನನ್ನ ಮಗ. ಸೊ ನಾನು ಅವ್ನ ಕಡೆ ಗಮನನೇ ಕೊಡಬೇಕು. ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ, ತುಂಬ ಇಂಟ್ರೆಸ್ಟ್ ಕೊಟ್ಟು ಕಾನ್ಸಂಟ್ರೇಷನಿಂದ ಚೆನ್ನಾಗಿ ಓದ್ತಾ ಇರ್ತೀನಿ, ಆ ಟೈಮಲ್ಲೇ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದು ನನ್ನ ಮಗಳಿಂದಾದರೂ ಆಗುತ್ತೆ, ನನ್ನ ಮಗನಿಂದನೂ ಆಗುತ್ತೆ. ಸೊ ಮಕ್ಕಳಿದ್ದಾಗ ಈ ಥರ ಆಗೇ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತೀನಲ್ವ. ಸೊ ಅದು ನಿಜವಾಗ್ಲೂ ನಾನು ಅಚೀವ್ಮೆಂಟ್ ಮಾಡೋದು ಅಂತಂದರೆ. ಸೊ ಇರಲಿ, ನಾನಂತೂ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು, ಟೆನ್ಷನ್ ಆಗಬಾರ್ದು, ಭಯಪಡಬಾರ್ದು, ನಾನು ಡಿಮೋಟಿವೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಮೋಟಿವೇಶನ್ ವೀಡಿಯೋಸ್ ದಿನ ನೋಡ್ತಾಯಿದ್ದೀನಿ. ಒಂದು ಬರುತ್ತಲ್ವ ಮೋಟಿವೇಶನ್ನು
ಇಮೇಜಸ್ಸು ವೀಡಿಯೋಸು ಬರುತ್ತೆ. ನನಗೆ ನಾನೇ ಮೋಟಿವೇಶನ್ ತಗೊತಾ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನೊಂದು ನೋಡಿ, ಈ ಥರ ಟೈಮಲ್ಲಿ ಮಗು ನೋಡಿಕೊಂಡು ಕೂಡ ನಾವು ಈ ಥರ ಎಕ್ಸಾಮ್ನ ನಾವು ಕ್ಲಿಯರ್ ಮಾಡಿದಾಗ ಅದು ಒಂಥರ ನಿಜವಾಗ್ಲೂ ಸಾಧನೆ ಅಂತ ಅನಿಸುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಓದ್ಕೊತಾ ಇದ್ದೀನಿ. ಯಾಕಂದರೆ ಆವಾಗ ನನಗೆ ಸಿಗೋಷ್ಟು ಒಳ್ಳೆ ಟೈಮು ನನಗೆ ಇನ್ಯಾವಾಗೂ ಸಿಗೋದಿಲ್ಲ. ಯಾಕಂತಂದರೆ ಆವಾಗ ಎಲ್ಲ ಮಕ್ಕಳು ಮಲ್ಕೊಂಡಿರ್ತಾರೆ, ಮನೇಲಿ ಎಲ್ಲರೂ ಮಲ್ಕೊಂಡಿರ್ತಾರೆ, ಪ್ರಶಾಂತವಾಗಿರುತ್ತೆ. ಇಡೀ ಪ್ರಪಂಚನೇ ಪ್ರಶಾಂತವಾಗಿರುತ್ತೆ 4 ಗಂಟೇಲಿ. ಸೊ ಅದು ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು, ಪಾಸಿಟಿವ್. ಆ ಟೈಮಲ್ಲಿ ನೀವು ಏನೇ ಓದಿ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂತಂದರೆ ನೀವು ಎಕ್ಸಾಮಲ್ಲಿ ಡಿಟ್ಟು ಹಂಗೆ ಬರೀತೀರ, ನೀವೇನು ಓದಿರ್ತೀರೋ ಹಂಗೆ ಬರೀತೀರ. ಸೊ ಅಷ್ಟು ಇಂಪಾರ್ಟೆಂಟು. ಸೊ ನಾನು BEd ಇವಾಗ ಎಕ್ಸಾಮ್ ಬರೆದ್ನಲ್ಲ, ಸೊ ಅದು ಕೂಡ ಅಷ್ಟೇ. ನಾನು 3:30ಗೆ ಎದ್ದೇಳ್ತಾ ಇದ್ದೆ. ನಾನು 3:30ಗೆ ಎದ್ದು ಮಗುಗೆ ಫೀಡಿಂಗ್ ಮಾಡಿ ಮಗುನ ಮಲಗಿಸ್ಬಿಟ್ಟು ನಾನು 4 ಗಂಟೆಯಿಂದ ಓದೋಕೆ ಕೂತ್ಕೊಂಡ್ರೆ 6 ಗಂಟೆವರೆಗೂ ಓದ್ತಾ ಇದ್ದೆ. ಆಮೇಲೆ 6 ಗಂಟೆಗೆ ಎದ್ದು ರೆಡಿಯಾಗಿ ಆಮೇಲೆ 7 ಗಂಟೆಗೆ ಹಂಗೆ ಮನೆ ಬಿಟ್ಟು ಎಕ್ಸಾಮ್ಗೆ ಅಂತ 2-3 ಅವರ್ಸ್ ಎಕ್ಸಾಮ್ಗೆ ಹೋಗ್ಬೇಕು ಅಂತಂದರೆ ಜರ್ನಿ ಆಗ್ತಾಯಿತ್ತು ಇಲ್ಲಿಂದ. ಸೊ ಆ ಟೈಮಲ್ಲಿ ಹಂಗೆ ಜರ್ನಿ ಮಾಡ್ಕೊಂಡೋಗಿ ಎಕ್ಸಾಮ್ ಬರೆದು, ಅದು ಕೂಡ ಎಕ್ಸಾಮಲ್ಲಿ ಮಧ್ಯದಲ್ಲಿ ಬ್ರೇಕ್ ನನಗೆ ಮಗುಗೆ ಹಾಲು ಕುಡ್ಸೋಕ್ಕೆ. ಸೊ ಹೋಗಿ ಮಗುಗೆ ಹಾಲು ಕುಡಿಸ್ತಾಯಿದ್ದೆ. ಮಗುಗೆ ಹಾಲು ಕುಡ್ಸೋಕ್ಕೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಬ್ರೈನ್ ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಡ್ತಾಯಿತ್ತು ನನಗೆ. ಏನು ಬರಿತಾ ಇದ್ದೆ, ಇವಾಗ ನೆಕ್ಸ್ಟ್ ಏನು ಬರಿಬೇಕು ಅನ್ನೋದು ಕೂಡ ನನಗೆ ಅದಕ್ಕೊಂದು 5 ನಿಮಿಷ ಟೈಮ್ ಬೇಕಾಗಿತ್ತು. ಸೊ ಓಕೆ, ಮತ್ತೆ ಕಂಟಿನ್ಯೂ ಮಾಡಿ ಎಕ್ಸಾಮ್ ಬರೆಯೋಕ್ಕೆ. ಸೊ ಅವಾಗ ನನಗಂತೂ ಟೈಮೇ ಇರ್ತಿಲ್ಲ. ಯಾಕಂದರೆ ಮಗುಗೆ ಫೀಡ್ ಮಾಡಿ ಬರೋಷ್ಟೊತ್ತಲ್ಲ 10-15 ನಿಮಿಷ ಆಗೋಗ್ಬಿಡ್ತಾಯಿತ್ತು. ನನಗೆ ಟೈಮೇ ಇರ್ತಿರ್ಲಿಲ್ಲ ಎಲ್ಲ ಕ್ವಶನ್ಗೂ ಆನ್ಸರ್ ಬರೆಯೋಕ್ಕೆ. ಆದರೂ ಕೂಡ ನಾನು ಬರೀಬೇಕು ಅಂತ ಅಂದ್ಬಿಟ್ಟು ಬರೆದ್ಬಿಡ್ತಾಯಿದ್ದೆ. ಟೈಮ್ ಆಗೋಯ್ತು, 1:30 ಆಗೋಯ್ತು, ಬೆಲ್ ಹೊಡೀತು ಅಂದಿದ ತಕ್ಷಣ ಒಂದಿಷ್ಟು ಬರೆಯೋಕ್ಕೂ ಬಿಡೋದಿಲ್ಲ ಎಕ್ಸಾಮಲ್ಲಿ. ಸೊ ಪೇಪರ್ ಕೊಡಮ್ಮ ಅಂತ ಅಂದ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ. ಸೊ ಆದರೂ ಕೂಡ ನಾನು ಯಾವುದು ಒಂದು ಕ್ವಶನು ಬಿಡ್ದಿರ ನಾನು ಆನ್ಸರ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಎಲ್ಲಾದ್ರಲ್ಲೂ ರಿಸಲ್ಟು ಕೂಡ ಬರುತ್ತೆ. ರಿಸಲ್ಟ್ ಬಂದಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಮೇಯ್ನ್ ಏನಂತಂದರೆ ಇದರಲ್ಲೇ ನಾನು ಅಟ್ಲೀಸ್ಟ್ ತಗೊಬೇಕು, ಎಲಿಜಿಬಿಲಿಟಿ ಆಗಬೇಕು, ನಾನು ಟೀಚರಾಗಿ ಎಲಿಜಿಬಲ್ ಇದ್ದೀನಿ ಅಂತ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಲೇ ಮಾಡ್ತೀನಿ ಅಂತ ಭರವಸೆನೂ ಕೂಡ ಇಟ್ಕೊಂಡಿದ್ದೀನಿ. ಓವರ್ ಕಾನ್ಫಿಡೆಂಟು ಇಟ್ಕೊಳ್ಳಲ್ಲ. ಸೊ ನಾನು ನಂಬೋದೇನು ಅಂತಂದರೆ, ನಾನು ಎಷ್ಟು ಕಷ್ಟಪಡ್ತೀನೋ ನನಗೆ ಅಷ್ಟು ಒಳ್ಳೆಯದು. ಎಷ್ಟು ಕಷ್ಟಪಟ್ಟು ಓದ್ತೀನೋ ನನಗೆ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ನನಗೆ ನಂಬಿಕೆ. ಸೊ ಯಾರಾದರೂ CTET ಬರೀತಾ ಇರೋರು ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಬರೀತಾ ಇದ್ದೀನಿ, ನೀವು ಯಾವ ಥರ ಪ್ರಿಪ್ರೇಷನ್ ಆಗ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಶೇರ್ ಮಾಡ್ಕೊಳ್ಳಿ. ಸೊ ಅದರಿಂದ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ನಾನಂತೂ ಯೂಟ್ಯೂಬಲ್ಲಿ ಎಲ್ಲ ಕ್ಲಾಸಸ್ದು ನೋಡ್ತಾ ಇದ್ದೀನಿ. ನಾನು ಅಷ್ಟೇ ಅಲ್ಲ, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಚಾನಲ್ ವೀಡಿಯೋಸು ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಯಾವ್ದು ನನಗೆ ಓಕೆ ಇದು ನೋಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ಅದು ಸೈಕಾಲಜಿ ನಾನು ತೆಲುಗು ವಿಡಿಯೋ ತೆಲುಗಲ್ಲಿ ನೋಡಿದ್ದೀನಿ. ಯಾರೋ ಒಂದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಕ್ಲೀನಾಗಿ ಅರ್ಥ ಆಯಿತು. ಸೊ ಫುಲ್ ಸೈಕಾಲಜಿಯಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಪ್ರತಿಯೊಂದು ಕೂಡ ಇದು ಮಾಡಿದರು. ಸೊ ನಾನು ಆ ವಿಡಿಯೋನ ನಾನು ರೆಫರ್ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ತೆಲುಗುನೇ ಮಾತಾಡ್ತಿರೋದು. ಇವಾಗ ನಾನು ಪಾಪು ನೋಡ್ಕೊಳಕ್ಕೆ ಬಂದಿದ್ದಾರಲ್ವ ಆಂಟಿ, ಅವ್ರು ತೆಲುಗೇ ಮಾತಾಡೋದು. ಅವ್ರ ಜೊತೆ ಜಾಸ್ತಿ ತೆಲುಗು ಮಾತಾಡಿ ನನಗೆ ನಾನು ಸೈಕಾಲಜಿದು ಕೂಡ ತೆಲುಗಲ್ಲೇ ನಾನು ಕೇಳಿದ್ದೀನಿ, ಅರ್ಥ ಮಾಡಿಕೊಂಡೆ ನಾನು. ಅದಾದಮೇಲೆ ನಾನು ಕನ್ನಡ ಎಲ್ಲ ಕನ್ನಡ ಇದಲ್ಲೇ ಮ್ಯಾಥ್ಸು, ಇಂಗ್ಲೀಷು ಅದೆಲ್ಲ ಇಂಗ್ಲೀಷಲ್ಲಿ ಇದು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಾನು ಜಾಸ್ತಿ ರೆಫರ್ ಮಾಡ್ತಿರೋದಂದರೆ ಈ ಬುಕ್ಕು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಆಮೇಲೆ CTET ಬಗ್ಗೆ ಬರೋಂಥ ಯೂಟ್ಯೂಬಲ್ಲಿ ವೀಡಿಯೋಸು. ಸೊ ಇದನ್ನು ರೆಫರ್ ಮಾಡ್ತಾಯಿದ್ದೀನಿ. ನಾನು ನೋಟ್ಸ್ ಮಾಡ್ಕೊಬೇಕು, ಇನ್ನೂ ಸೈಕಾಲಜಿದು ಮಾಡಿದ್ದೀನಿ, ಮ್ಯಾಥ್ಸದು ಅರ್ಧ ಮಾಡಿದ್ದೀನಿ, ಮತ್ತು ಕನ್ನಡ ಇಂಗ್ಲೀಷು ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೈನ್ಸ್ ಅಂತೂ ಮಾಡಿಲ್ಲ ಇನ್ನೂ. ಸೊ ಸೈನ್ಸ್ ಎಲ್ಲ ಮಾಡ್ಕೊಬೇಕು. ಇವಾಗ ಇಷ್ಟೊತ್ತಲ್ಲಿ ನಾನು ಓದಬೇಕಾಗಿತ್ತು, ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಈಗ ನೋಡಿದ್ರೆ ಇನ್ನೂ ನಾನು ನೋಟ್ಸ್ ಮಾಡ್ತಾಯಿದ್ದೀನಿ. 2-3 ದಿನದಲ್ಲಿ ಎಲ್ಲ ಸಬ್ಜೆಕ್ಟು ನೋಟ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಟ್ಸ್ ಮಾಡಿಬಿಡ್ತು ಅಂತಂದರೆ ನಮಗೆ ಈಸಿಯಾಗಿರುತ್ತೆ ಓದೋಕ್ಕೆ, ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ, ರಿವಿಷನ್ ಮಾಡ್ಕೊಳ್ಳೋಕ್ಕೆ, ಮತ್ತು ಕ್ವಶನ್ಗೆ ಆನ್ಸರ್ಸ್ ಮಾಡೋಕ್ಕೆ ಎಲ್ಲ ನಮಗೆ ಈಸಿಯಾಗಿರುತ್ತೆ. ಫಸ್ಟ್ ಅದೊಂದು ಮಾಡ್ಕೊಬೇಕು ಅಂತ ಅಂದ್ಕೊತೀನಿ. ಆಮೇಲೆ ನಾನು ಯೂಸ್ ಮಾಡ್ತಿರೋಂಥ ಕೆಲವು ಸೂತ್ರಗಳು ಇದ್ದಾವೆ. ಸೊ ಅದನ್ನು ನಾನು ಸ್ಟಡೀಸಲ್ಲಿ ಅಪ್ಲೈ ಮಾಡಿಕೊಂಡು ನಾನು ಓದ್ಕೊತಾ ಹೋಗ್ತಾಯಿದ್ದೀನಿ. ಏನಂದರೆ ಸ್ಟಡೀಸ್ ಟಿಪ್ಸ್. ಸೊ ಅದನ್ನು ಫಾಲೋ ಮಾಡ್ಕೊತಾ ಇದ್ದೀನಿ. ಸೊ ಅದರಿಂದ ನನಗೆ ತುಂಬಾ ಯೂಸ್ ಆಗ್ತಾಯಿದೆ. ಸೊ ಇಷ್ಟಾಗಿತ್ತು ನನ್ನದು CTET ಬಗ್ಗೆ ಪ್ರಿಪ್ರೇಷನು. ಇನ್ನು ಇದು ಬರೆಯೋವರೆಗೂ ನಾನು ಸ್ವಲ್ಪ ಸ್ಟಡೀಸ್ ಲಾಗೆ ಜಾಸ್ತಿ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದೇ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಕಷ್ಟ ಆಗೋಂಥದ್ದು ಏನು ಅಂದರೆ, ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಜನವರಿ 21ಗೆ ನಾವು ಈ ಮನೆಯಿಂದ ನಾವು ಶಿಫ್ಟ್ ಆಗ್ತಾಯಿದ್ದೀವಿ, ಚಿಂತಾಮಣಿಗೆ ಹೋಗ್ತಾಯಿದ್ದೀವಿ. ಸೊ ಅದೊಂದು ಸ್ವಲ್ಪ ಮನೆ ಪ್ಯಾಕಿಂಗ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಗೊತ್ತು ನಿಮಗೆ ಎಷ್ಟು ಕೆಲಸ ಇರುತ್ತೆ ಮನೆ ಶಿಫ್ಟ್ ಮಾಡಬೇಕು ಅಂತಂದರೆ ಅಂತ. ಸೊ
ಸೊ ನಾನು ಓದ್ಕೊಳ್ಳಾ, ಮಗು ನೋಡ್ಕೊಳ್ಳಾ, ಮನೆ ಪ್ಯಾಕಿಂಗ್ ಮಾಡಿ ಶಿಫ್ಟ್ ಮಾಡ್ಕೊಳ್ಳೋದಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ನಿನ್ನೆ ಅಂತೂ ನಾನು ಬುಕ್ ಇಟ್ಕೊಂಡಿರೋಳು ಕಂಟಿನ್ಯೂಸ್ ಆಗಿ ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಬರ್ಕೊಂಡೇ ಕೂತಿದ್ದೀನಿ. ಮಗುಗೆ ಹಾಲು ಕುಡಿಸೋದು, ಮಗುನ ಮಲಗಿಸೋದು, ಇಲ್ಲ ಅವ್ರಿಗೆ ಕೊಟ್ಬಿಡೋದು, ನಾನು ಓದ್ಕೊಂಡು ಬರೆಯುತ್ತಾ ಕುತ್ಕೊಂಡ್ಬಿಡೋದು, ಇದೇ ಆಗಿಬಿಟ್ಟಿದೆ. ನಾನು ಶಿಫ್ಟಿಂಗು ಏನು ಪ್ಯಾಕಿಂಗೂ ಹೋಗ್ಲಿಲ್ಲ. ನನಗಂತೂ ಭಯ ಆಗ್ತದೆ, ಟೈಮ್ ಸಾಕಾಗ್ತಾ ಇಲ್ಲ ಅನಿಸ್ತದೆ. ಇನ್ನು 1 ತಿಂಗಳು ಇಲ್ಲ ನಮಗೆ ಎಕ್ಸಾಮ್ಗೆ, ಫೆಬ್ರವರಿ 8ಗೆ CTT ಎಕ್ಸಾಮ್ಗೆ ಬರೀಬೇಕಾಗಿರೋದು. ಸೊ ಟೈಮೇ ನಂಗೆ ಸಿಗ್ತಾ ಇಲ್ಲ. ಇರೋ ಟೈಮು ಕೂಡ ನಾನು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ತುಂಬಾ ಕಷ್ಟ ಆಗ್ತಾಯಿದೆ. ನಂಬಿಕೆ ಇಟ್ಕೊಂಡಿದ್ದೀನಿ ಮಾಡ್ಕೊಬೇಕಂತ. ನಾನು ಈ ವರ್ಷದ್ದು 2026 ಹೊಸ ವರ್ಷದ ನಂದೇನಾದರೂ ಗೋಲಿದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಬೇಕು ಅಂತಂದರೆ ಇದು CTT ಕ್ಲಿಯರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಒಂದು ಪಾಸಿಟಿವಾಗಿ ಇಟ್ಕೊಂಡು ದೇವ್ರನ್ನ ನಂಬ್ಕೊಂಡು. ಸೊ ಅಲ್ಲಿರೋ ದೇವ್ರನ್ನ ನಂಬ್ಕೊಂಡು ನಾನು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ನನ್ನ ಪ್ರಿಪ್ರೇಷನ್ ಆಗಿತ್ತು. ಸೊ ನೀವು ಹೇಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೀರಾ ಅಂತ ಹೇಳಿ. ಸೊ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.